ಈ ಕಥೆಯು ಎಲ್ಲಾ ದೇವರುಗಳು ಹಬ್ಬ ಆಚರಿಸುತ್ತಿದ್ದ ಸ್ವರ್ಗದಲ್ಲಿ ಪ್ರಾರಂಭವಾಗುತ್ತದೆ. ಆಗ ಇದ್ದಕ್ಕಿದ್ದಂತೆ ತನ್ನ ಕಾಲಿಗೆ ಏನನ್ನೂ ಧರಿಸದ ಒಬ್ಬ ದೇವರು ಬಂದನು. ಇತರ ದೇವರುಗಳು ಅವನನ್ನು ನೋಡಲು ಇಷ್ಟಪಡಲಿಲ್ಲ, ಏಕೆಂದರೆ ಅದು ಹಬ್ಬದ ವಾತಾವರಣವನ್ನು ಕೆಡಿಸುತ್ತದೆ ಎಂದು ಅವರು ಭಾವಿಸಿದ್ದರು. ಆದರೆ ಸ್ವರ್ಗದ ರಾಣಿ ಹಾಗೆ ಯೋಚಿಸಲಿಲ್ಲ. ಅವರು ಈ ದೇವತೆಯನ್ನು ಚೆನ್ನಾಗಿ ಸ್ವಾಗತಿಸಿದಳು ಮತ್ತು ಅವನನ್ನು ಲೀ ಎಂದು ಕರೆದಳು. ಎಲ್ಲ ಅತಿಥಿಗಳು ಅಂತಿಮವಾಗಿ ಬಂದ ನಂತರ ರಾಣಿ ಎಲ್ಲರಿಗೂ ತಾನು ಬರೆದ ಕವಿತೆಯನ್ನು ಓದಿ ಹೇಳಿದಳು. ಆಗ ಏಕಾಏಕಿ ಭೂತವೊಂದು ದಾಳಿ ಮಾಡಿ ಹಬ್ಬವನ್ನು ಹಾಳು ಮಾಡಲು ನೋಡಿತು. ಉಳಿದ ದೇವತೆಗಳು ಕೂಡ ರಾಣಿಯನ್ನು ರಕ್ಷಿಸಲು ತಕ್ಷಣ ಮುಂದಾದರು. ಆದರೆ ಶೀಘ್ರದಲ್ಲೇ ಅವರ ಶಕ್ತಿಯು ರಾಕ್ಷಸನಿಗೆ ಹೋಲಿಸಿದರೆ ಅದು ಮಸುಕಾಯಿತು. ವಾಸ್ತವವಾಗಿ ಈ ರಾಕ್ಷಸನು ರಾಣಿಗೆ ತನ್ನಲ್ಲಿ ಹೆಚ್ಚಿನ ಶಕ್ತಿಯಿದೆ ಎಂದು ತೋರಿಸಲು ಬಂದಿದ್ದನು. ಆದ್ದರಿಂದ ಆತನಿಗೂ ಸ್ವರ್ಗದಲ್ಲಿ ವಾಸಿಸುವ ಹಕ್ಕಿದೆ ಎಂಬುದನ್ನು ಸಾಬೀತುಪಡಿಸಲು ಬಂದಿದ್ದ. ಆದರೆ ಇದ್ದಕ್ಕಿದ್ದಂತೆ ಲೀ ತನ್ನ ರೂಯಿ ಎಂಬ ಆಯುಧದಿಂದ ಅವನ ಮುಖಕ್ಕೆ ಹೊಡೆದನು. ಇದರಿಂದ ಆ ರಾಕ್ಷಸನು ಅಲ್ಲಿಯೇ ಕುಸಿದು ಬಿದ್ದನು. ಇದನ್ನು ನೋಡಿದ ರಾಣಿ ಈ ದಾಳಿಯು ತನ್ನದೇ ಯೋಜನೆಯೆಂದು ಬಹಿರಂಗಪಡಿಸಿದಳು. ಮತ್ತು ಕಷ್ಟಕರವಾದ ವಿಷಯಗಳನ್ನು ಅಧ್ಯಯನ ಮಾಡುವಾಗ ಅವರಲ್ಲಿ ಯಾರೂ ತಮ್ಮ ಮೆದುಳು ಮತ್ತು ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸುತ್ತಾರೆ ಎಂಬುದನ್ನು ನೋಡಲು ಅವಳು ಬಯಸಿದ್ದಳು. ಆಗ ರಾಣಿ ಲೀಯನ್ನು ತುಂಬಾ ಹೊಗಳಿದಳು, ಏಕೆಂದರೆ ದಾಳಿಯಾದಾಗ ಗಾಬರಿಯಾಗದೆ ಕೊನೆಯವರೆಗೂ ಹೋರಾಡಿ ರಾಕ್ಷಸನನ್ನು ಸೋಲಿಸಿದ. ರಾಣಿ ಸಂತೋಷಗೊಂಡು ಅವನಿಗೆ ಉಡುಗೊರೆಯನ್ನು ಕೊಟ್ಟಳು. ಆಚರಣೆ ಮತ್ತೆ ಪ್ರಾರಂಭವಾಯಿತು. ಆಚರಣೆಯು ಅಂತಿಮವಾಗಿ ಕೊನೆಗೊಂಡಾಗ ಲೀಗೆ ಏನೋ ವಿಭಿನ್ನವಾದ ಅನುಭವವಾಯಿತು. ಒಂದು ವೇಳೆ ದಾಳಿ ನಡೆದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದೆಂದು ಮತ್ತೆ ತನ್ನ ಆತ್ಮಾಯುಧವನ್ನು ಹೊರತೆಗೆದನು. ಆದರೆ ಆತನ ನಿರ್ಲಕ್ಷ್ಯದಿಂದ ರೂಹಿ ಕೈಯಿಂದ ಜಾರಿ ಭೂಮಿಯ ಮೇಲೆ ಬಿತ್ತು. ಇದನ್ನು ನೋಡಿದ ಲೀ ತುಂಬಾ ನರ್ವಸ್ ಆದನು, ಏಕೆಂದರೆ ಸ್ವರ್ಗದ ನಿಯಮಗಳ ಪ್ರಕಾರ ಅವರಲ್ಲಿ ಯಾರಿಗೂ ಭೂಮಿಗೆ ಹೋಗಲು ಅವಕಾಶವಿರಲಿಲ್ಲ. ಆದಾಗ್ಯೂ ಹೋದರೆ ಅವರು ತುಂಬಾ ಅಪಾಯಕಾರಿ ಶಿಕ್ಷೆಯನ್ನು ಪಡೆಯಬಹುದಿತ್ತು. ಆದರೆ ಇದರ ಹೊರತಾಗಿಯೂ ಅವನು ಭೂಮಿಗೆ ಬಂದನು. ಆದರೆ ಅಲ್ಲಿಗೆ ತಲುಪಿದಾಗ ಪಿಯಾನ್ ಹೆಸರಿನ ಹುಡುಗಿ ಮರದ ಕೊಂಬೆಯ ಮೇಲೆ ಸಿಕ್ಕಿಹಾಕಿಕೊಂಡಿರುವುದನ್ನು ಕಂಡನು. ಲೀ ಅವಳಿಗೆ ಸಹಾಯ ಮಾಡಿದನು ಮತ್ತು ನಂತರ ಪಿಯಾನ್ ಆತನಿಗೆ ಧನ್ಯವಾದ ಹೇಳಿದಳು. ಇದರ ನಂತರ ಲೀ ತಾನು ಸ್ವರ್ಗದಿಂದ ಬಂದ ದೇವರು ಅವನ ಆಯುಧವು ಭೂಮಿಯ ಮೇಲೆ ಬಿದ್ದಿದೆ ಎಂದು ಹೇಳಿದನು. ಈಗ ಅವಳು ಲೀಗೆ ಸಹಾಯ ಮಾಡಲು ಆತನನ್ನು ತನ್ನ ಹಳ್ಳಿಯ ಮುಖ್ಯಸ್ಥನ ಬಳಿಗೆ ಕರೆದೊಯ್ದಳು. ಇಬ್ಬರೂ ಗ್ರಾಮವನ್ನು ತಲುಪಿದಾಗ ಇದ್ದಕ್ಕಿದ್ದಂತೆ ಕೆಲವು ರಾಕ್ಷಸರು ಗ್ರಾಮದ ಮೇಲೆ ದಾಳಿ ಮಾಡಿದರು, ಏಕೆಂದರೆ ರಾಕ್ಷಸರು ಅಲ್ಲಿಯ ಅಮೂಲ್ಯವಾದ ಸಂಪತ್ತನ್ನು ಕದಿಯಲು ಬಯಸಿದ್ದರು. ಈ ನಿಧಿ ವಾಸ್ತವವಾಗಿ ಮಾಂತ್ರಿಕ ವಸ್ತುವಾಗಿತ್ತು. ಈಗ ಲೀ ಕೂಡ ಹಿಂದೆ ಸರಿಯದೆ ಎಲ್ಲಾ ರಾಕ್ಷಸರನ್ನು ಉಗ್ರವಾಗಿ ಎದುರಿಸಿದನು. ಅಂತಿಮವಾಗಿ ಅವನು ಜೇಡ ರಾಕ್ಷಸನನ್ನು ಅವನದೇ ಬಲೆಗಳಲ್ಲಿ ಸಿಕ್ಕಿಸಿ ಸೋಲಿಸಿದನು. ಇದರ ನಂತರ ಲೀ ಅತ್ಯಂತ ಶಕ್ತಿಶಾಲಿ ರಾಕ್ಷಸನನ್ನು ಸೋಲಿಸಿದನು. ಅವನ ದೇಹದ ವಾಸನೆಯನ್ನು ಮಹಾನ್ ವ್ಯಕ್ತಿಗಳು ಸಹ ಸಹಿಸಲು ಸಾಧ್ಯವಿರಲಿಲ್ಲ. ಅಂತಿಮವಾಗಿ ಗ್ರಾಮದ ಸರ್ದಾರ್ ಮತ್ತು ಇತರ ಜನರು ಲೀಯನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಮತ್ತು ಅವನಿಗೆ ವಿಶೇಷ ಪಾರ್ಟಿಯನ್ನು ಸಹ ಆಯೋಜಿಸಿದರು. ಅಂತಿಮವಾಗಿ ಲೀ ಅವರ ನಿಧಿಯ ಬಗ್ಗೆ ಮುಖ್ಯಸ್ಥನಲ್ಲಿ ಕೇಳಿದನು. ಅವನು ಕೆಲವು ತಿಂಗಳ ಹಿಂದೆ ಆಕಾಶದಿಂದ ಚಿನ್ನದ ಬೆಳಕು ಬಂದು ನೇರವಾಗಿ ಪರ್ವತದ ಮೇಲೆ ಬಿದ್ದಿತು ಎಂದು ಹೇಳಿದರು. ಇದರ ನಂತರ ಗ್ರಾಮದಲ್ಲಿ ಶಾಂತಿ ನೆಲೆಸಿತು ಮತ್ತು ಅಂದಿನಿಂದ ಎಲ್ಲರೂ ಒಟ್ಟಾಗಿ ಈ ನಿಧಿಯನ್ನು ರಕ್ಷಿಸಲು ನಿರ್ಧರಿಸಿದರು. ಈ ನಿಧಿಯು ಪರ್ವತದ ಮೇಲಿರುವ ಗುಹೆಯಲ್ಲಿದ್ದು ರಾಕ್ಷಸರು ಈ ನಿಧಿಯನ್ನು ಕದಿಯಲು ಸಾಧ್ಯವಿರಲಿಲ್ಲ, ಏಕೆಂದರೆ ಗ್ರಾಮಸ್ಥರು ವಿವಿಧ ರೀತಿಯ ರಕ್ಷಣೆಯ ಜಾಲೆಗಳನ್ನು ಹಾಕಿದ್ದರು. ಇದನ್ನು ಕೇಳಿದ ಲೀ ಅವರು ತನ್ನ ದಿವ್ಯ ಆಯುಧ ರೂಯಿ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಮನವರಿಕೆಯಾಯಿತು. ಈ ನಿಧಿಯು ತನ್ನ ಆಯುಧವಾಗಿದೆ ಮತ್ತು ಅದನ್ನು ಹಿಂಪಡೆಯುವ ಸಲುವಾಗಿ ತಾನು ಭೂಮಿಗೆ ಬಂದಿದ್ದೇನೆ ಎಂದು ಅವನು ಸರ್ದಾರ್ಗೆ ಹೇಳಿದನು. ಇದನ್ನು ಕೇಳಿ ಎಲ್ಲರೂ ದಿಗ್ಭ್ರಮೆಗೊಂಡರು. ಆದರೆ ಸರ್ದಾರ್ ಅದು ನಿನ್ನ ವಸ್ತುವಾಗಿದ್ದರೆ ಅದು ನಿನಗೆ ಸಿಗುತ್ತದೆ ಎಂದು ಹೇಳಿದನು. ಆದರೆ ನಿಧಿಯನ್ನು ಹಿಂದಿರುಗಿಸುವ ಉದ್ದೇಶ ಸರ್ದಾರ್ಗೆ ಇರಲಿಲ್ಲ ಎಂಬುದು ಸತ್ಯ. ಬದಲಿಗೆ ಅವರು ಲೀಯನ್ನು ಹಿಡಿದು ಸರಪಳಿಗಳಿಂದ ಬಂಧಿಸಿದರು. ಲೀ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಎಲ್ಲಾ ದೇವರುಗಳು ಮತ್ತು ರಾಕ್ಷಸರ ಶಕ್ತಿಯನ್ನು ದುರ್ಬಲಗೊಳಿಸುವ ವಿಶೇಷ ರೀತಿಯ ಮದ್ಯವನ್ನು ಅವನಿಗೆ ಕುಡಿಸಲಾಗಿತ್ತು. ಇದಾದ ನಂತರ ಗ್ರಾಮಸ್ಥರು ಸೇರಿ ಲೀಯ ಮೇಲೆ ಸಿಡಿಲು ಹೊಡೆಯಲು ಪೂಜೆ ಆರಂಭಿಸಿದರು. ಆದರೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಬೆಂಕಿ ಬಿದ್ದು ಹಲವರ ಮನೆಗಳು ಸುಟ್ಟು ಕರಕಲಾಗಿಸಲು ಶುರುಮಾಡಿತು. ಎಲ್ಲರೂ ತಕ್ಷಣವೇ ಬೆಂಕಿಯನ್ನು ನಂದಿಸಲು ಓಡಿಹೋದರು ಮತ್ತು ನಂತರ ಪಿಯಾನ್ ಅವನ ಬಳಿ ಬಂದು ತನ್ನ ಗ್ರಾಮಸ್ಥರನ್ನು ರಾಕ್ಷಸರಿಂದ ರಕ್ಷಿಸಿದರೆ ನಿಧಿಯನ್ನು ಹುಡುಕಲು ಸಹಾಯ ಮಾಡುವುದಾಗಿ ಹೇಳಿದಳು. ಲೀ ತಕ್ಷಣವೇ ಒಪ್ಪಿಕೊಂಡನು ಮತ್ತು ಪಿಯಾನ್ ಅವನನ್ನು ಸರಪಳಿಗಳಿಂದ ಬಿಡುಗಡೆ ಮಾಡಿದಳು. ಇದಾದ ನಂತರ ಇಬ್ಬರೂ ನಿಧಿ ಬಚ್ಚಿಟ್ಟಿದ್ದ ಗುಡ್ಡದ ಕಡೆಗೆ ಹೋದರು. ಆಗ ಕೆಲ ಗ್ರಾಮಸ್ಥರು ಅವರ ಹಿಂದೆ ಓಡಿದರು. ಆದರೆ ಪರ್ವತದ ಹಾದಿಯಲ್ಲಿ ಲೀಯನ್ನು ನೋಡಿದಾಗ ಅವರು ಸಂತೋಷಗೊಂಡರು, ಏಕೆಂದರೆ ಅಲ್ಲಿಯ ರಕ್ಷಣಾ ಜಾಲೆಯು ಅವನನ್ನು ಜೀವಂತವಾಗಿ ಹಿಂತಿರುಗಿಸದಂತೆ ತಡೆಯುತ್ತದೆ ಎಂದು. ಮತ್ತೊಂದೆಡೆ ಲೀ ಪರ್ವತವನ್ನು ತಲುಪಿದಾಗ ಅವನು ತನ್ನ ಶಕ್ತಿಯಿಂದ ಅದೃಶ್ಯ ಜಾಲವನ್ನು ಕಂಡುಹಿಡಿದನು. ಆದರೆ ಇದ್ದಕ್ಕಿದ್ದಂತೆ ಅವನ ಕಾಲು ಜೌಗು ಪ್ರದೇಶದಲ್ಲಿ ಸಿಲುಕಿಕೊಂಡಿತು. ಆಗ ಪಿಯಾನ್ ಆತನಿಗೆ ಅದರಿಂದ ಹೊರಗೆ ಬರಲು ಸಹಾಯ ಮಾಡಿದಳು. ನಂತರ ಅವರಿಗೆ ನಡೆದು ಸುಸ್ತಾಯಿತು. ಹಾಗಾಗಿ ಅವರು ನದಿಯ ದಡದಲ್ಲಿ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿದರು. ಆಗ ನೀನು ಯಾಕೆ ಚಪ್ಪಲಿ ಧರಿಸಲ್ಲ ಎಂದು ಪಿಯಾನ್ ಕೇಳಿದಳು. ನಂತರ ಲೀ ತಾನು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ದೆ ಎಂದು ಹೇಳಿದನು. ಆದರೆ ಅವನ ಪಾದಗಳು ತುಂಬಾ ದೊಡ್ಡದಾಗಿತ್ತು, ಇದರಿಂದಾಗಿ ಜನರು ಅವನೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದರು. ಆದರೆ ಒಂದು ದಿನ ಚಾವೋ ಎಂಬ ಪುಟ್ಟ ಹುಡುಗಿ ಅವನ ಬಳಿಗೆ ಬಂದು ಅವನ ಸ್ನೇಹಿತಳಾದಳು.
ಒಂದು ದಿನ ಚಾವೋ ಲೀಯೊಂದಿಗೆ ಆಟವಾಡುತ್ತಿದ್ದಾಗ ಅವಳು ಇದ್ದಕ್ಕಿದ್ದಂತೆ ತುಂಬಾ ಅನಾರೋಗ್ಯಕ್ಕೆ ಒಳಗಾದಳು. ಆಗ ಅವಳ ಹೆತ್ತವರು ಇದಕ್ಕೆಲ್ಲ ಲೀಯನ್ನು ದೂಷಿಸಿದರು ಮತ್ತು ಚಾವೋನನ್ನು ಅವನಿಂದ ದೂರವಿಟ್ಟರು. ಕೆಲವು ದಿನಗಳ ನಂತರ ಲೀ ಚಾವೋಗೆ ಆಟಿಕೆ ತಯಾರಿಸುತ್ತಿದ್ದಾಗ ಹಳ್ಳಿಯಲ್ಲಿ ಭೂಕಂಪ ಸಂಭವಿಸಲಿದೆ ಎಂದು ಅವನಿಗೆ ಇದ್ದಕ್ಕಿದ್ದಂತೆ ಅರಿವಾಯಿತು. ತಕ್ಷಣ ಆತ ಚಾವೋನ ಮನೆಗೆ ಓಡಿಹೋಗಿ ಅವಳನ್ನು ಎತ್ತಿಕೊಂಡು ಓಡತೊಡಗಿದ. ಆದರೆ ದಿಢೀರನೆ ಅವನು ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದ. ಅವರೆಲ್ಲ ಲೀ ಚಾವೋನನ್ನು ಅಪಹರಣ ಮಾಡಲು ನೋಡಿರುವುದಾಗಿ ಭಾವಿಸಿದರು. ಅವರೆಲ್ಲ ಸೇರಿ ಲೀಯನ್ನು ಎಷ್ಟು ಕೆಟ್ಟದಾಗಿ ಹೊಡೆದರು ಎಂದರೆ ಅವನು ಅಲ್ಲಿಯೇ ಸತ್ತನು. ಅಂತಿಮವಾಗಿ ಲೀ ಸ್ವರ್ಗವನ್ನು ತಲುಪಿದನು. ಅಲ್ಲಿ ಸ್ವರ್ಗದ ರಾಣಿ ಲೀಯ ಒಳ್ಳೆಯತನವನ್ನು ಕಂಡು ತುಂಬಾ ಸಂತೋಷಪಟ್ಟಳು. ನಂತರ ಅವಳು ಲೀಯ ಪಾದಗಳನ್ನು ಸಾಮಾನ್ಯ ಮಾನವರ ಗಾತ್ರದಲ್ಲಿ ಮಾಡುವುದರ ಜೊತೆಗೆ ಅವನನ್ನು ದೇವರನ್ನಾಗಿ ಮಾಡಿದಳು. ಆದರೆ ದೇವರಾದ ನಂತರವೂ ಲೀ ಬೂಟುಗಳನ್ನು ಧರಿಸಲಿಲ್ಲ, ಏಕೆಂದರೆ ಅವನು ಬರಿಗಾಲಿನ ಅಭ್ಯಾಸವನ್ನು ಹೊಂದಿದ್ದನು. ಲೀಯ ಕಥೆಯನ್ನು ಕೇಳಿದ ನಂತರ ಪಿಯಾನ್ ಅಂತಿಮವಾಗಿ ಅನೇಕ ಜಾದುವಿನ ಜಾಲೆಯನ್ನು ಹಾಕಿದ್ದ ಗುಹೆಯನ್ನು ತಲುಪಿದಳು. ಲೀ ಅವನ ಶಕ್ತಿಯ ಸಹಾಯದಿಂದ ಅವರು ಎಲ್ಲಾ ಜಾಲೆಯನ್ನು ಸುಲಭವಾಗಿ ದಾಟಿದರು ಮತ್ತು ಕೊನೆಯಲ್ಲಿ ನಿಧಿಯನ್ನು ಮರೆಮಾಡಿದ ಸೇತುವೆಯನ್ನು ತಲುಪಿದರು. ಲೀ ಸೇತುವೆಯ ಮೇಲೆ ಕಾಲಿಟ್ಟ ತಕ್ಷಣ ಇದ್ದಕ್ಕಿದ್ದಂತೆ ಅವನ ದೇಹಕ್ಕೆ ಬಲವಾದ ಆಘಾತವಾಯಿತು. ವಾಸ್ತವವಾಗಿ ಈ ಸೇತುವೆಯ ಮೇಲೆ ಮಾಂತ್ರಿಕ ಗಂಟೆಗಳನ್ನು ಕಟ್ಟಲಾಗಿತ್ತು, ಇದರಿಂದಾಗಿ ದೇವತೆಗಳು ಅಥವಾ ರಾಕ್ಷಸರು ಈ ಸೇತುವೆಯನ್ನು ದಾಟಲು ಸಾಧ್ಯವಿರಲಿಲ್ಲ. ನಂತರ ಪಿಯಾನ್ ಮುಂದೆ ಹೋಗಿ ಸೇತುವೆಯ ಮೇಲೆ ಕಟ್ಟಲಾದ ಎಲ್ಲಾ ಗಂಟೆಗಳನ್ನು ತೆಗೆದಳು. ಇದರಿಂದ ಲೀ ಮುಂದೆ ಸಾಗಬಹುದಾಗಿತ್ತು. ಸೇತುವೆ ತುಂಬಾ ಅಪಾಯಕಾರಿಯಾದ ಕಾರಣ ಇದ್ದಕ್ಕಿದ್ದಂತೆ ಅವಳ ಕಾಲು ಜಾರಿತು. ಆದರೆ ಧೈರ್ಯ ತಂದುಕೊಂಡು ಮೇಲೆ ಬಂದಳು. ಅಂತಿಮವಾಗಿ ಲೀ ಕೂಡ ಸೇತುವೆಯನ್ನು ಸುಲಭವಾಗಿ ದಾಟಿದನು ಮತ್ತು ಇಬ್ಬರೂ ಮುಂದೆ ಸಾಗಿದರು. ಶೀಘ್ರದಲ್ಲೇ ಲೀ ಮತ್ತು ಪಿಯಾನ್ ಚಿನ್ನದ ಬೆಳಕನ್ನು ಹೊಂದಿರುವ ವಸ್ತುವನ್ನು ಕಂಡುಕೊಂಡರು. ಆಗ ಇದು ತನ್ನ ಆಯುಧ ರೂಯಿ ಎಂದು ಲೀಗೆ ಮನವರಿಕೆಯಾಯಿತು. ಆದರೆ ಅವನು ಬೆಳಕನ್ನು ತೆಗೆದುಹಾಕಿದಾಗ ಅದು ರೂಯಿ ಅಲ್ಲ, ಬದಲಿಗೆ ಒಂದು ಚಿನ್ನದ ಮೊಟ್ಟೆ ಎಂದು ಲೀಗೆ ತಿಳಿಯಿತು. ಆಗ ಇದ್ದಕ್ಕಿದ್ದಂತೆ ಕೆಲವು ರಾಕ್ಷಸರು ಸಹ ಅಲ್ಲಿಗೆ ಬಂದರು, ಏಕೆಂದರೆ ಅವರು ಲೀಯ ಆಯುಧವನ್ನು ಕದಿಯಲು ಬಯಸಿದ್ದರು. ಈಗ ಆ ಮೊಟ್ಟೆಯು ಲೀಗೆ ಪ್ರಯೋಜನವಾಗಲಿಲ್ಲ, ಆದ್ದರಿಂದ ಅವನು ಅದನ್ನು ರಾಕ್ಷಸರಿಗೆ ಕೊಟ್ಟನು ಮತ್ತು ಅವರೆಲ್ಲರೂ ಓಡಿಹೋದರು. ಇದನ್ನು ನೋಡಿದ ಪಿಯಾನ್ ಕೋಪಗೊಂಡಳು, ಏಕೆಂದರೆ ಅದು ತನ್ನ ಹಳ್ಳಿಯ ಅತ್ಯಂತ ಅಮೂಲ್ಯವಾದ ಸಂಪತ್ತಾಗಿತ್ತು. ಈ ನಿಧಿಯನ್ನು ಮರಳಿ ತಂದು ಗುಹೆಯಲ್ಲಿ ಇಡಲು ಅವಳು ಲೀಯ ಸಹಾಯವನ್ನು ಕೇಳಿದಳು. ಆದರೆ ಲೀ ಅವಳ ಮಾತನ್ನು ಕೇಳಲಿಲ್ಲ ಮತ್ತು ರಾಕ್ಷಸರೊಂದಿಗೆ ಹೋರಾಡಲು ಪಿಯಾನನ್ನು ಅಲ್ಲಿಯೇ ಬಿಟ್ಟನು. ಮರುದಿನ ಲೀ ಗ್ರಾಮವನ್ನು ತಲುಪಿದ ತಕ್ಷಣ ಗ್ರಾಮಸ್ಥರು ಅವನನ್ನು ಹಿಡಿದರು. ಗ್ರಾಮದ ಮುಖ್ಯಸ್ಥನು ಮತ್ತೊಮ್ಮೆ ಪೂಜೆಯನ್ನು ಮಾಡಿ ಅವನ ಮೇಲೆ ಮಿಂಚನ್ನು ಹೊಡೆಸಲು ಬಯಸಿದನು. ನಂತರ ಪೂಜೆಯ ಸಮಯದಲ್ಲಿ ಲೀ ಮೇಲೆ ಹಲವಾರು ಬಾರಿ ಸಿಡಿಲು ಬಡಿಯಿತು. ಆದರೆ ಲೀ ಅಮರನಾಗಿದ್ದ. ಹಾಗಾಗಿ ಅವನ ತಲೆಗೂದಲು ಕೂಡ ಹಾರಲಿಲ್ಲ. ಇದನ್ನೆಲ್ಲ ನೋಡಿದಾಗ ಲೀ ನಿಜವಾಗಿಯೂ ದೇವರೆಂದು ಎಲ್ಲರಿಗೂ ಮನವರಿಕೆಯಾಯಿತು ಮತ್ತು ಎಲ್ಲರೂ ಅವನ ಮುಂದೆ ತಲೆಬಾಗಿದರು. ಆದರೆ ವೃದ್ಧೆಯೊಬ್ಬರು ನೀನು ಈ ಗೌರವಕ್ಕೆ ಅರ್ಹನಲ್ಲ ಎಂದು ಹೇಳಿದರು, ಏಕೆಂದರೆ ಅವನು ತನ್ನ ಆಯುಧದ ಅನ್ವೇಷಣೆಯಲ್ಲಿ ಹಳ್ಳಿಗರನ್ನು ರಾಕ್ಷಸರ ಕೈಯಲ್ಲಿ ಸಾಯಲು ಬಿಟ್ಟ ಕಾರಣಕ್ಕೆ. ಇದನ್ನು ಕೇಳಿದ ಲೀಗೆ ರಾಕ್ಷಸರಿಂದ ನಿಧಿಯನ್ನು ಮರಳಿ ಪಡೆಯಲು ಏಕಾಂಗಿಯಾಗಿ ಹೋದ ಪಿಯಾನ್ ಬಗ್ಗೆ ನೆನಪಾಗುತ್ತದೆ. ಮತ್ತೊಂದೆಡೆ ಎಲ್ಲಾ ರಾಕ್ಷಸರು ಚಿನ್ನದ ಮೊಟ್ಟೆಯನ್ನು ನೋಡಿದ ನಂತರ ಸಾಕಷ್ಟು ಆಶ್ಚರ್ಯ ಮತ್ತು ಅಸಮಾಧಾನಗೊಂಡರು. ಕೊನೆಗೆ ಅವರು ಕೋಳಿ ರಾಕ್ಷಸನಿಗೆ ಆ ಮೊಟ್ಟೆಯ ಮೇಲೆ ಕುಳಿತುಕೊಳ್ಳಲು ಆಜ್ಞಾಪಿಸಿದರು. ಇದರಿಂದ ಮೊಟ್ಟೆಯೊಳಗೆ ಏನಿದೆಯೋ ಅದನ್ನು ಹೊರಗೆ ತೆಗೆಯಬಹುದೆಂದು. ಅದೇ ಸಮಯದಲ್ಲಿ ಪಿಯಾನ್ ಒಬ್ಬ ಬೆಕ್ಕು ರಾಕ್ಷಸನ ವೇಷ ಧರಿಸಿ ರಾಕ್ಷಸರ ನೆಲೆಗೆ ಆಗಮಿಸಿದಳು. ನಂತರ ಅವಳು ತನ್ನ ಜಾಣತನದಿಂದ ರಾಕ್ಷಸರನ್ನು ಮೋಸಗೊಳಿಸಿ ಅವರಿಂದ ಮೊಟ್ಟೆಯನ್ನು ತೆಗೆದುಕೊಂಡಳು. ಆದರೆ ಅವಳು ಮೊಟ್ಟೆಯೊಂದಿಗೆ ಅಲ್ಲಿಂದ ಓಡಿಹೋಗಲು ಪ್ರಾರಂಭಿಸಿದ ತಕ್ಷಣ ಪಿಯಾನ್ ಮನುಷ್ಯ ಎಂದು ರಾಕ್ಷಸರು ಅರಿತುಕೊಂಡರು. ಅವರು ತಕ್ಷಣವೇ ಪಿಯಾನ್ಗಳನ್ನು ಕೊಲ್ಲಲು ಹೊರಟರು. ಕೊನೆಯ ಕ್ಷಣದಲ್ಲಿ ಲೀ ಅಲ್ಲಿಗೆ ತಲುಪಿದನು ಮತ್ತು ಎಲ್ಲಾ ರಾಕ್ಷಸರಿಗೆ ತೀವ್ರವಾಗ ಹೊಡೆದು ಸೋಲಿಸಿದನು. ಅಂತಿಮವಾಗಿ ಇಬ್ಬರೂ ನಿಧಿಯೊಂದಿಗೆ ಹಳ್ಳಿಗೆ ಮರಳಿದರು. ನಿಧಿ ಸುರಕ್ಷಿತವಾಗಿದ್ದ ಕಾರಣ ಗ್ರಾಮಸ್ಥರೆಲ್ಲರೂ ಅವನನ್ನು ನೋಡಿ ಬಹಳ ಸಂತೋಷಪಟ್ಟರು. ಇದಾದ ನಂತರ ಅವರು ಮೊಟ್ಟೆಯನ್ನು ತೆರೆಯಲು ಪೂಜೆ ಮಾಡಲು ಪ್ರಾರಂಭಿಸಿದರು. ಮೊಟ್ಟೆ ಒಡೆದ ತಕ್ಷಣ ಇದ್ದಕ್ಕಿದ್ದಂತೆ ಕಿಂಗ್ ನಿಯಾ ಎಂಬ ರಾಕ್ಷಸ ಅದರಿಂದ ಹೊರಬಂದನು. ಸ್ವರ್ಗದ ಪಾರ್ಟಿಯಲ್ಲಿ ಲೀ ಸೋಲಿಸಿದ ರಾಕ್ಷಸ ಅವನಾಗಿದ್ದ. ನಿಯಾ ಅವನು ಸ್ವರ್ಗದಲ್ಲಿ ವಾಸಿಸುವ ಏಕೈಕ ರಾಕ್ಷಸ ಎಂದು ವಿವರಿಸಿದನು ಮತ್ತು ಇತರ ದೇವರುಗಳು ಯಾವಾಗಲೂ ಅವನನ್ನು ತೊಂದರೆಗೊಳಿಸುತ್ತಿದ್ದರು. ಸಂಭ್ರಮಾಚರಣೆಯಲ್ಲಿ ಅವರ ಮೇಲೆ ದಾಳಿ ನಡೆಸಿದಾಗ ಎಲ್ಲಾ ದೇವರುಗಳು ಒಂದೇ ರೀತಿಯೆಂದು ಅವನಿಗೆ ತೋರುತ್ತಿತ್ತು. ಅದಕ್ಕಾಗಿಯೇ ಅವನು ಲೀ ಮೇಲೆ ದಾಳಿ ಮಾಡಿದ್ದನು. ಆದರೆ ನಂತರ ಲೀ ತನ್ನ ಆಯುಧದಿಂದ ಆಕ್ರಮಣ ಮಾಡುವ ಮೂಲಕ ನಿಯಾನನ್ನು ಸೋಲಿಸಿದ್ದನು. ಇದರಿಂದಾಗಿ ಅವನು ನೇರವಾಗಿ ಭೂಮಿಯ ಮೇಲೆ ಬೀಳುತ್ತಾನೆ ಮತ್ತು ದೊಡ್ಡ ಚಿನ್ನದ ಮೊಟ್ಟೆಯಾಗಿ ಮಾರ್ಪಾಟಾಗಿರುತ್ತಾನೆ. ಈ ಮೊಟ್ಟೆಯನ್ನು ಕಂಡು ಗ್ರಾಮಸ್ಥರು ಅದು ತಮ್ಮ ಗ್ರಾಮವನ್ನು ರಕ್ಷಿಸುತ್ತದೆ ಎಂದು ಭಾವಿಸಿದ್ದರು. ಆದ್ದರಿಂದಲೇ ಆ ಚಿನ್ನದ ಮೊಟ್ಟೆಯನ್ನು ಸುರಕ್ಷಿತವಾಗಿ ಇಟ್ಟಿದ್ದರು. ಈಗ ನಿಯಾ ಲೀ ಮೇಲೆ ದಾಳಿ ಮಾಡಿ ಅವನನ್ನು ಕೆಡವಿದನು ಮತ್ತು ಉಳಿದ ಗ್ರಾಮಸ್ಥರ ಮೇಲೆ ದಾಳಿ ಮಾಡಿ ಎಲ್ಲವನ್ನೂ ನಾಶಪಡಿಸಿದನು. ಲೀ ಮತ್ತೆ ಎದ್ದು ನಿಂತು ನಿಯಾವನ್ನು ಎದುರಿಸಲು ಪ್ರಯತ್ನಿಸಿದನು, ಆದರೆ ಭೂಮಿಗೆ ಬಂದ ನಂತರ ಅವನ ಶಕ್ತಿಯು ಕಡಿಮೆಯಾಗಿತ್ತು. ಈಗ ನಿಯಾ ಲೀಯನ್ನು ಕೊಲ್ಲಲು ಹೊರಟಿದ್ದನು. ಇದ್ದಕ್ಕಿದ್ದಂತೆ ಪಿಯಾನ್ ಮಧ್ಯಪ್ರವೇಶಿಸಿ ತನ್ನ ಮೇಲೆ ಆತನ ದಾಳಿಯನ್ನು ತೆಗೆದುಕೊಂಡಳು. ಪಿಯಾನ್ ತನಗಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಬಹುದೆಂದು ಲೀಗೆ ತಿಳಿದಿರಲಿಲ್ಲ. ಪಿಯಾನ್ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವಾಗ ಅವಳ ಹಣೆಯ ಮೇಲೆ ರೂಯಿಯ ಗುರುತು ಇರುವುದನ್ನು ಲೀ ಗಮನಿಸಿದನು. ಪಿಯಾನ್ ತಾನು ಹುಡುಕುತ್ತಿದ್ದ ಆಯುಧ ರೂಯಿಯ ರೂಪವಾಗಿದೆ ಎಂದು ಲೀ ನಂತರ ಅರಿತುಕೊಂಡನು.
ವಾಸ್ತವವಾಗಿ ಲೀ ತನ್ನ ಹಿಂದಿನ ಜೀವನದಲ್ಲಿ ನಿಧನನಾದ ನಂತರ ಚಾವ್ ದೊಡ್ಡವಳಾಗಿದ್ದಳು. ಆದರೆ ಅವಳ ಅನಾರೋಗ್ಯವು ಮಾರಣಾಂತಿಕವಾಗಿತ್ತು ಮತ್ತು ಅವಳು ಅಂತಿಮವಾಗಿ ನಿಧನಳಾದಳು. ಅವಳು ತನ್ನ ಇಡೀ ಜೀವನವನ್ನು ದೇವರ ಆರಾಧನೆಯಲ್ಲಿ ಕಳೆದಳು. ಆದ್ದರಿಂದಲೇ ಸ್ವರ್ಗದ ರಾಣಿಯು ಸಂತೋಷಗೊಂಡು ಮುಂದಿನ ಜನ್ಮದಲ್ಲಿ ಅವಳಿಗೆ ಏನಾಗಬೇಕೆಂದು ಕೇಳಿದಳು. ಆಗ ಚಾವೋ ಏನಾದ್ರೂ ಆಗಲಿ ತಾನು ಲೀಯ ಜೊತೆಗೇ ಇರಬೇಕು ಎಂದಳು. ಆದರೆ ರಾಣಿ ಅದಾಗಲೇ ಲೀಯನ್ನು ದೇವರನ್ನಾಗಿ ಮಾಡಿದ್ದಳು. ಅದಕ್ಕಾಗಿಯೇ ರಾಣಿಯು ಚಾವನ್ನು ಲೀಯ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾದ ರೂಯಿಯಾಗಿ ಬದಲಾಯಿಸಿದಳು. ಅಂತಿಮವಾಗಿ ಪಿಯಾನ್ ರೂಯಿಯಾಗಿ ಬದಲಾಯಿತು. ಇದರಿಂದಾಗಿ ಲೀ ನಿಯಾನನ್ನು ಎದುರಿಸಬಹುದಾಗಿತ್ತು. ಇದರ ನಂತರ ಅವರ ನಡುವೆ ಭೀಕರ ಯುದ್ಧವು ಪ್ರಾರಂಭವಾಯಿತು ಮತ್ತು ಅಂತಿಮವಾಗಿ ಲೀ ಅವನನ್ನು ರೂಯಿಯ ದಾಳಿಯಿಂದ ಸೋಲಿಸಿದನು. ಶೀಘ್ರದಲ್ಲೇ ಸ್ವರ್ಗದ ರಾಣಿ ಉಳಿದ ದೇವರುಗಳೊಂದಿಗೆ ಅಲ್ಲಿಗೆ ಬಂದಳು ಮತ್ತು ಈಗ ಅವಳು ಲೀಯನ್ನು ಶಿಕ್ಷಿಸಲು ಹೊರಟಿದ್ದಳು. ಏಕೆಂದರೆ ಲೀ ಅವಳ ಅನುಮತಿಯಿಲ್ಲದೆ ಭೂಮಿಗೆ ಬಂದಿದ್ದನು. ಲೀ ಶಿಕ್ಷೆಗೆ ಒಪ್ಪಿಕೊಂಡನು. ಆದರೆ ನಂತರ ಎಲ್ಲಾ ಗ್ರಾಮಸ್ಥರು ರಾಣಿಯ ಮುಂದೆ ನಮಸ್ಕರಿಸಿ ಲೀಯನ್ನು ಕ್ಷಮಿಸುವಂತೆ ವಿನಂತಿಸಿದರು. ಏಕೆಂದರೆ ಲೀ ಅವರನ್ನು ರಾಕ್ಷಸರ ಭಯದಿಂದ ರಕ್ಷಿಸಿದ್ದನು. ಅವರ ಮನವಿಯನ್ನು ಕೇಳಿದ ರಾಣಿ ಅಂತಿಮವಾಗಿ ಒಪ್ಪಿಕೊಂಡಳು ಮತ್ತು ಲೀಯನ್ನು ಕ್ಷಮಿಸಿದಳು. ಆದರೆ ರಾಣಿ ನಿಯಾನನ್ನು ಶಿಕ್ಷಿಸಲು ಪ್ರಾರಂಭಿಸಿದಾಗ ಅವನನ್ನು ಕ್ಷಮಿಸಲು ಮತ್ತು ಅವನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮತ್ತೊಂದು ಅವಕಾಶವನ್ನು ನೀಡುವಂತೆ ಲೀ ವಿನಂತಿಸಿದನು. ಇದನ್ನು ಕೇಳಿದ ರಾಣಿಯು ಅವನನ್ನೂ ಕ್ಷಮಿಸಿದಳು. ಆಗ ನಿಯಾ ಸಮಾಧಾನದ ನಿಟ್ಟುಸಿರು ಬಿಟ್ಟನು. ಅಂತಿಮವಾಗಿ ಲೀ ಅದೇ ಹಳ್ಳಿಯಲ್ಲಿ ಇನ್ನೂ ಸ್ವಲ್ಪ ಕಾಲ ಉಳಿಯಲು ನಿರ್ಧರಿಸಿದನು, ಯಾಕೆಂದರೆ ಯಾವುದೇ ರಾಕ್ಷಸರು ಅವರ ಮೇಲೆ ದಾಳಿ ಮಾಡಬಾರದೆಂದು. ಇಲ್ಲಿಗೆ ಈ ಕಥೆಯು ಮುಗಿಯುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿ.